ಸಮಾನತೆಯ ಸೂರ್ಯ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ 87ನೇ ಜನ್ಮದಿನ ಹಾಗೂ ರಾಜ್ಯ ಮಟ್ಟದ ದಲಿತ ಸಂಘ ಸಮಿತಿ ಪದಾಧಿಕಾರಿಗಳ ಸಮಾವೇಶ ಇದೇ ಜೂನ್ 9ರಂದು ನಡೆಯಲಿದೆ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಭವನದಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿದೆ ಎಂದು ರಾಜ್ಯ ಸಂಚಾಲಕರಾದ ಎಂ ಗುರುಮೂರ್ತಿಯವರು ಮಾಹಿತಿ ನೀಡಿದರು. ಪ್ರೆಸ್ ಟ್ರಸ್ಟ್ನಲ್ಲಿ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ಅವರು, ರಾಜ್ಯ ಪದಾಧಿಕಾರಿಗಳು, ದಲಿತ ಮಹಿಳಾ ಒಕ್ಕೂಟದ ಪದಾಧಿಕಾರಿಗಳು, ಜಿಲ್ಲಾ ಪದಾಧಿಕಾರಿಗಳು, ತಾಲೂಕು ಪದಾಧಿಕಾರಿಗಳು ಭಾಗವಹಿಸಲಿದ್ದಾರೆ. ಪ್ರಗತಿಪರ ಚಿಂತಕರು, ಪ್ರೊಫೆಸರ್ ಬಿ ಕೃಷ್ಣಪ್ಪ ಅವರ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸುವಂತೆ ಅವರು ಕೋರಿದರು. ಸೂರ್ಯ ದಲಿತ ಸಂಘರ್ಷ ಸಮಿತಿಯ ಸಂಸ್ಥಾಪಕ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ 87ನೇ ಜನ್ಮದಿನ ಕಾರ್ಯಕ್ರಮ ಹಾಗೂ ದಾಸಂಸರ ರಾಜ್ಯ ಮಟ್ಟದ ಪದಾಧಿಕಾರಿಗಳ ಒಂದು ಸಮಾವೇಶವನ್ನು ನಾವು ಇದೇ ಸೋಮವಾರ ಅಂದರೆ ದಿನಾಂಕ 9/6/2025 ಸೋಮವಾರ ಶಿವಮೊಗ್ಗ ನಗರದಲ್ಲಿ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಈ ಒಂದು ಬಂಡಾಯದ ಚರಿತ್ರೆಯಲ್ಲಿ ಅಚ್ಚ ಅಳಿಯದೆ ಉಳಿದಿರ್ತಕ್ಕಂತಹ ಒಂದು ಹೆಸರು ಅಂತ ಹೇಳಿದ್ರೆ ಅದು ಪ್ರೊಫೆಸರ್ ಬಿ ಕೃಷ್ಣಪ್ಪನವರು. ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಕಟ್ಟಿದಂತಹ ಚಳವಳಿ ಕರ್ನಾಟಕದ ಚಳವಳಿಗಳ ಇತಿಹಾಸದಲ್ಲಿ 50 ವರ್ಷಗಳ ಕಾಲ ಸುದೀರ್ಘವಾಗಿ ಹೋರಾಟವನ್ನು ಮಾಡ್ತಾ ಜನರ ಮಧ್ಯೆ ಇರ್ತಕ್ಕಂಥ ಚಳವಳಿ ಅಂತ ಹೇಳಿದ್ರೆ ಅದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿ. ಸೊ ಇಂತಹ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯನ್ನು ಅಂಬೇಡ್ಕರ್ ವಾದದಿಂದ ಮಾತ್ರ ದಲಿತರ ಬದಲಾವಣೆ ಮಾಡೋದಕ್ಕೆ ಸಾಧ್ಯ ಅನ್ನುವಂತಹ ಒಂದು ಸಿದ್ಧಾಂತವನ್ನು ಮೈಗೂಡಿಸಿಕೊಂಡಂತಹ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಸಮಾನ ಮನಸ್ಕ ಗೆಳೆಯರನ್ನೆಲ್ಲ ಒಂದು ಕಡೆ ಸೇರಿಸಿ 1974ರಲ್ಲಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯನ್ನು ಅವರು ಆರಂಭ ಮಾಡಿದರು. ಸೊ ಕೆಲವು ಕಾಲದಲ್ಲಿ ರ್ಯಾಪಿಡ್ ಆಗಿ ಸಿಡಿದಂತಹ ಈ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಈ ನಾಡಿನ ಕಟ್ಟ ಕಡೆಯ ಕೇರಿಯವರೆಗೂ ಕೂಡ ಹೋಗಿ ಅಲ್ಲಿ ತನ್ನ ಅಧಿಕೃತ ಶಾಖೆಗಳನ್ನು ಆರಂಭ ಮಾಡಿ ಆಳುವ ವರ್ಗಗಳಿಗೆ ಮತ್ತು ಸರ್ಕಾರಕ್ಕೆ ಸಿಂಹ ಸ್ವಪ್ನವಾಗಿ ಈ ಚಳವಳಿ ಕೆಲಸ ಮಾಡ್ತು. ಸೊ ಇದರ ಅಂಗವಾಗಿ ಏನಾಯಿತು ಅಂತ ಹೇಳಿದ್ರೆ ದಲಿತರಲ್ಲಿ ಒಂದು ಆಕ್ರೋಶದ ಕೆಚ್ಚನ್ನು, ಪ್ರತಿಭಟನೆ ಕಿಡಿಯನ್ನು ಹತ್ತಿಸಿದಂಥವರು ಪ್ರೊಫೆಸರ್ ಬಿ ಕೃಷ್ಣಪ್ಪನವರು. ಈ ಕೃಷ್ಣಪ್ಪನವರು ಮಾಡಿದಂತಹ ಈ ಒಂದು ಹೋರಾಟಗಳು ಅದರ ಪರಿಣಾಮವಾಗಿ ಏನಾಯಿತು ಅಂತ ಹೇಳಿದ್ರೆ 1977 ಏನು ಸಿದ್ಲಿಪುರದ ಭೂ ಹೋರಾಟ ಇದೆ, ಆ ಭೂ ಹೋರಾಟದ ಮೂಲಕ PTCL ಕಾಯ್ದೆ ಜಾರಿಯಾಗಿ ಅನೇಕ ಜನರಿಗೆ ಸಾವಿರಾರು ಎಕರೆ ಭೂಮಿಯನ್ನು ಕೊಡಿಸ್ತಕ್ಕಂತಹ ಹೋರಾಟವನ್ನು ಕೃಷ್ಣಪ್ಪನವರ ನಾಯಕತ್ವದಲ್ಲಿ ನಾವೆಲ್ಲರೂ ಮಾಡಿದ್ವಿ. ಹಾಗೆಯೇ 80ರಲ್ಲಿ ಕುಂಬಾರರ ಹೆಣ್ಣುಮಗಳು ಹುಣಸೆಕೋಟೆಯ ಅನಸೂಯಮ್ಮನ ಮೇಲೆ ನಡೆದಿರ್ತಕ್ಕಂಥ ಅತ್ಯಾಚಾರ ಮತ್ತು ಅವ್ರ ತಂದೆಯ ಕೊಲೆ, ಈ ಘಟನೆಯನ್ನು ಖಂಡಿಸಿ ಹುಣಸೆಕೋಟೆಯಿಂದ ಬೆಂಗಳೂರು ವಿಧಾನಸೌಧದವರೆಗೂ ಕೂಡ ಕಾಲ್ನಡಿಗೆ ಜಾಥವನ್ನು ಮಾಡೋದ್ರ ಮೂಲಕ ಸರ್ಕಾರದ ಗಮನವನ್ನು ಸೆಳೆದು ಅವರಿಗೆ ನ್ಯಾಯ ಕೊಡಿಸ್ತಕ್ಕಂತಹ ಒಂದು ಹೋರಾಟವನ್ನು ಮಾಡಿದರು. ಅದೇ ರೀತಿ 1986ರಲ್ಲಿ ಚಂದ್ರಗುತ್ತಿನಲ್ಲಿ ನಡೀತಾ ಇದ್ದಂತಹ ಅಮಾನವೀಯ ಮತ್ತು ಅನಾಗರಿಕ ಬೆತ್ತಲೆ ಸೇವೆಯನ್ನು ತಡೆದು ಸಾವಿರಾರು ಮಹಿಳೆಯರ ಮಾನವನ್ನು ಕಾಪಾಡಿದಂತಹ ಮಹಾನ್ ನಾಯಕ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು. ಇಂತಹ ಕೃಷ್ಣಪ್ಪನವರ ಒಂದು ಹುಟ್ಟು ಹಬ್ಬವನ್ನು ನಾವೆಲ್ಲರೂ ಕೂಡ ಇಡೀ ರಾಜ್ಯಾದ್ಯಂತ ಒಂದು ಹಬ್ಬದ ರೀತಿಯಲ್ಲಿ ನಾವು ಆಚರಿಸ್ತಾ ಇದ್ವಿ. ಯಾಕೆ ಅಂತ ಹೇಳಿದ್ರೆ ಈ ಒಂದು ಸಾಮಾಜಿಕ ಪರಿವರ್ತನಾ ಚಳವಳಿಯನ್ನು